ಸಂದರ್ಭದಲ್ಲಿ ಏನೇನು ಕರ್ಮಗಳು ಬರ್ತದೆ. ಎಲ್ಲಿವರೆಗಾಯ್ತು? 22 ತನಕ ಹೋಗಿಲ್ಲ ಅನ್ಸುತ್ತೆ. ಇಚ್ಛಾನುಸಾರ ಒಬ್ಬ ಬ್ರಹ್ಮಚರ್ಯವನ್ನ ಪಾಲಿಸಿ ಗಾರ್ಹಸ್ಥ್ಯವನ್ನ ಅನುಸರಿಸಿ ವಾನಪ್ರಸ್ಥಕ್ಕೆ ತೆರಳಿ ಕೊನೆಗೆ ಅವನಿಗೆ ತಗೊಳ್ಳೇಬೇಕು ಅಂತ ಅನಿಸಿದ್ರೆ ಸನ್ಯಾಸವನ್ನ ಸ್ವೀಕಾರ ಮಾಡಿ ಅಧ್ಯಯನ ಮಾತ್ರ ಎಲ್ಲೂ ಬಿಡದೆ ಮೊದಲಿನಂತೆಯೇ ಸನ್ಯಾಸದಲ್ಲಿ ಬ್ರಹ್ಮಚರ್ಯದ ಸಂಕಲ್ಪವನ್ನು ಮಾಡಿ ಆತ ಬದುಕಬೇಕು ಅಂತ ವಿವರಣೆಯನ್ನು ಕೊಟ್ಟರು. ಒಂದು ವೇಳೆ ಒಬ್ಬ ಗೃಹಸ್ಥನಿಗೆ ಒಂದು ಬ್ರಹ್ಮಚಾರಿಗೆ ವಿವಾಹವಾಗಬೇಕು ಅನ್ನುವ ಬಯಕೆ ಇದ್ರೆ ಆಗ ಅವನು ಒಂದು ಯೋಗ್ಯವಾದ ಹೆಣ್ಣಿನ ಜೊತೆಗೆ ತನ್ನ ಬದುಕನ್ನ ಕಳಿಬೇಕು. ಅದಕ್ಕೆ ಅವನು ಅಧ್ಯಯನಶೀಲನಾಗಿ ಗುರುಕುಲದಲ್ಲಿ ಮುಗಿಸಿದ ಮೇಲೆ ನಿಸರ್ಗತಃ ಅತ್ಯಂತ ತನ್ನ ಅಂದ್ರೆ ಇದು ಎಲ್ಲವೂ ಸಾಪೇಕ್ಷ. ಅವನು ಹೀಗಿರ್ಬೇಕು ಅನ್ನೋದರ ತಾತ್ಪರ್ಯ ಎಲ್ಲಿಯಾದ್ರೂ ಇಲ್ಲಿ ಹೇಳಿದ್ದಿದ್ರೆ ಅವನಿಗದು ಹಿತವಾಗಿರ್ಬೇಕು ಅಂತ ಅರ್ಥ. ಇಲ್ಲಿ ಹೇಳಿದ ಲಕ್ಷಣಗಳು ಎಲ್ಲರಲ್ಲೂ ಸಮಾನವಾಗಿ ಒಂದೇ ತರ ಇರ್ಬೇಕಾಗತ್ತೆ. ಅದರ ಅಭಿಪ್ರಾಯ ಏನು ಅಂದ್ರೆ ಅವನ ಜೀವನದ ಜೊತೆಗೆ ಸಾಗ್ಲಿಕ್ಕೆ ಬೇಕಿರುವ ಮಾನಸಿಕವಾಗಿಯೂ ಹಿತ ಅನ್ನಿಸ್ಬೇಕು, ಅವಳು ದೈಹಿಕವಾಗಿಯೂ ಹಿತ ಅನ್ನಿಸ್ಬೇಕು, ಮಾತಿನಿಂದಲೂ ಹಿತ ಅನ್ನಿಸ್ಬೇಕು. ಆ ರೀತಿ ಇರುವ ಅಂದ್ರೆ ಗೃಹಸ್ಥ ಧರ್ಮವನ್ನ ಪಾಲಿಸ್ಲಿಕ್ಕೆ ಬೇಕಿರುವ ಎಲ್ಲ ರೀತಿಯ ಸೌಲಭ್ಯಗಳನ್ನ ಅವನು ಅದನ್ನ ಹೊಂದಿಕೊಂಡಿರ್ಬೇಕು. ಅವಳಲ್ಲೂ ಅದನ್ನು ನಿರೀಕ್ಷಿಸುವುದೇನು ತಪ್ಪಾಗುವುದಿಲ್ಲ. ಹಾಗಾಗಿ ಒಳ್ಳೆಯ ಮನೆತನ ಆದಾಗ ಸಾಮಾನ್ಯ ಇದರ ಹಿನ್ನೆಲೆಯನ್ನೆಲ್ಲ ಹುಡುಕ್ಬೇಕಾಗುದಿಲ್ಲ. ವಿಶೇಷ ಪ್ರಸಂಗ ಬಂದಾಗ ಸ್ತ್ರೀ ರತ್ನಂ ದುಷ್ಕುಲಾದಪಿ, ಕೆಟ್ಟ ಮನೆತನ ಆಗಿದ್ರು ಕೂಡ ಸ್ತ್ರೀ ರತ್ನ ಅನ್ನೋದು ತುಂಬಾ ಯೋಗ್ಯಳಾಗಿದ್ದಾಗ ಅದನ್ನ ಸ್ವೀಕಾರ ಮಾಡುವುದಕ್ಕೂ ಕೂಡ ಧರ್ಮಶಾಸ್ತ್ರ ಬೇರೆ ಸಂದರ್ಭದಲ್ಲಿ ವಿವರಣೆ ಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಇಬ್ರಲ್ಲೂ ಯಾರಲ್ಲಿ ಒಬ್ರಲ್ಲಾದ್ರೂ ಸರಿ ದುಷ್ಟತನವೇ ತುಂಬಿತ್ತು ಅಂತಂದ್ರೆ ಇನ್ನೊಬ್ಬರ ಬದುಕು ತೀರಾ ಹಾನಿ ಆಗುವ ಸಾಧ್ಯತೆ ಹೆಚ್ಚು. ಆದ್ರಿಂದಾಗಿ ಈ ಅಂಗೌನತೆಗಳು ಅಥವಾ ಇನ್ನೇನಾದ್ರೂ ಅವನಲ್ಲೋ ಅವಳಲ್ಲೋ ಜೋಡಿ ಅಂತಂದ್ಮೇಲೆ ಇಬ್ಬರಲ್ಲೂ ಸಮಾನವಾದ ಭಾವನಾತ್ಮಕವಾದ ಸಂಬಂಧ ಬೆಳಿಬೇಕು ಅಂದ್ರೆ ಅದಕ್ಕೆ ಸರಿಯಾಗಿ ದೈಹಿಕವಾದ ಮತ್ತು ಎಲ್ಲಾ ರೀತಿಯ ಸಾತ್ವಿಕತೆಯ ಲಕ್ಷಣ ಇಬ್ಬರಲ್ಲೂ ಇರಬೇಕು. ಇಬ್ರು ಧರ್ಮಕ್ಕೆ ಹೊಂದಿಕೊಂಡವರಾಗಿರ್ಬೇಕು. ನಾನಿಬಂಧೆ ಕ್ಷಣ ತದ್ವೃತ್ತ ವೃತ್ತಾಕ್ಷೀಂ ನೋದ್ವಹೇದ್ದುತಃ ಅಂತ ಯಶ್ಚಾಶ್ಚ ರೋಮಶೇ ಶಂಘೆ ನಾತಿರೂಕ್ಷಚ್ಛವಿಂ. ಸರಿಯಾಗಿ ಹೇಳಬೇಕು ಅಂದ್ರೆ ಸಮವಾದ ಮನಸ್ಥಿತಿ, ಸಮವಾದ ದೈಹಿಕ ಸ್ಥಿತಿ, ಸಮವಾದ ವಾಚಿಕ ಸ್ಥಿತಿ, ಇದು ಬ್ರಾಹ್ಮ ಅಂತ ವಿವಾಹದ ಗೃಹಸ್ಥಶ್ಚೇದುದ್ವಹೇತ್ ಕನ್ಯಾ ನ್ಯಾಯೇನ ವಿಧಿನ ನೃಪ. ನ್ಯಾಯವಾದ ವಿಧಿಯಿಂದ ಆಕೆಯನ್ನು ವರಿಸಬೇಕು. ಅವಳಿಗೂ ಕೂಡ ಅಂತಹದ್ದೇ ಒಂದು ಯೋಗ್ಯವಾದ ಬದುಕನ್ನು ಕಟ್ಟಿಕೊಡುವವನಾಗಿರ್ಬೇಕು. ಅದು ಬ್ರಾಹ್ಮವೋ, ದೈವವೋ, ಆರ್ಷವೋ, ಪ್ರಾಜಾಪತ್ಯವೋ, ಆಸುರವೋ, ಗಾಂಧರ್ವವೋ, ರಾಕ್ಷಸವೋ, ಪೈಶಾಚವೋ, ಹೀಗೆ 8 ವಿಧಗಳಿವೆ. ಅದರಲ್ಲಿ ಋತುಜನಿಗೆ ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ ಅನ್ನೋದು ಸೂಕ್ತವಾದದ್ದು.
ಕ್ಷತ್ರಿಯನಾದಾಗ ಗಾಂಧರ್ವೂ ಕೂಡ ರಾಕ್ಷಸವು ಕೂಡ ಒಪ್ಪುವಂಥದ್ದು. ರಾಕ್ಷಸ ಅಂದ್ರೆ ಅವಳಿಗೆ ಒಪ್ಪಿಗೆ ಇರುತ್ತೆ. ಮನೆಯಲ್ಲಿ ವಿರೋಧ ಇದ್ದಾಗ ಕೃಷ್ಣ ರುಕ್ಮಿಣಿಯನ್ನ ಕರೆತಂದ ಹಾಗಿನ ಪ್ರಸಂಗ. ಇದರಲ್ಲಿ ಯುದ್ಧ ಇತ್ಯಾದಿಗಳಲ್ಲಿ ಇರುತ್ತೆ. ಆದ್ರೆ ಅವಳಿಗೆ ಹಾನಿ ಮಾಡಿ ಕರ್ಕೊಂಡು ಬರುವ, ಅವಳಿಗೆ ಇಷ್ಟ ಇಲ್ಲದೆ ಮಾಡುವಂಥದ್ದಲ್ಲ. ಈ ರೀತಿ ಏತೇಷಾಂ ಯಸ್ಯ ಯೋ ಧರ್ಮ ವರ್ಣಸ್ಯೋಕ್ತೋ ಮಹರ್ಷಿಭಿ ಕುರ್ವೀತ ದಾರ ಗ್ರಹಣಂ ತೇನಾನ್ಯಂ ಪರಿವರ್ಜಯೇತ್. ಇದರಿಂದ ಯಾವ ವರ್ಣಕ್ಕೆ ಯಾವ ರೀತಿಯ ವಿವಾಹದ ಪ್ರಸಂಗವನ್ನ ಹೇಳಿದ್ದಾರೋ ಅದನ್ನ ನಡೆಸಿ ಅವರು ಸುಖವಾದ ಜೀವನವನ್ನ ಮಾಡಬೇಕು. ಇದಕ್ಕಿಂತ ವಿರುದ್ಧವಾಗಿ ಏನಾದ್ರೂ ಚಟುವಟಿಕೆ ಇದ್ರೆ, ಯಾರಾದ್ರೂ ಮಾಡಿದ್ರೆ ಅದು ಶಾಸ್ತ್ರ ಹೇಳಿದ್ದಲ್ಲ, ಅದು ಅವರವರು ಏನೇ ಮಾಡಿದ್ರು ಅದು ಶಾಸ್ತ್ರ ದಾರಿ ತೋರಿಸುತ್ತೆ ಹೊರತು ಮಾಡಿದ್ದಕ್ಕೆ ನಾವು ಮಾಡಿದ್ದಕ್ಕೆಲ್ಲ ಶಾಸ್ತ್ರ ಇದೆ ಅಂತ ಹೇಳುವಂತಹ ದುರ್ಬುದ್ಧಿಯವರಿಗೆ ಶಾಸ್ತ್ರ ಯಾವತ್ತೂ ಕೂಡ ಸಪೋರ್ಟ್ ಮಾಡಲ್ಲ. ಆದ್ರಿಂದಾಗಿ ತೇನಾನ್ಯಂ ಪರಿವರ್ಜಯ, ನಿಮ್ಗೆ ಇದಕ್ಕಿಂತ ಮೀರಿ ಇನ್ನೇನಾದ್ರೂ ಬೇರೆ ತರದ್ ಅನ್ಸಿದ್ರೆ ಅದಕ್ಕೆ ನೀವು ನಮ್ಮ ಹತ್ರ ಕೇಳಬೇಡಿ. ಅದು ನಿಮ್ಮ ವ್ಯಕ್ತಿಗತವಾದ ಬದುಕು. ನಾವು ಸಮಾಜ ಸುಧಾರಣೆಗೋಸ್ಕರ ಆಡುವ ಮಾತುಗಳು ಹೊರತು ಸಮಾಜವನ್ನು ಕೆಡಿಸುವ ದೃಷ್ಟಿಯಿಂದ ಈ ಮಾತುಗಳನ್ನು ಆಡಿಲ್ಲ. ಸ್ವಧರ್ಮಚಾರಿಣಿ ಪ್ರಾಪ್ಯ, ಧರ್ಮದ ಜೊತೆಗೆ ಹೆಜ್ಜೆ ಇಡುವುದಕ್ಕೆ ಬಯಸುವ ಹೆಣ್ಣನ್ನ ಕೈಯಲ್ಲಿ ಹಿಡಿದು ಗಾರ್ಹಸ್ಥ್ಯಂ, ಗೃಹಸ್ಥ ಧರ್ಮವನ್ನ ಹೊಂದಿ ಸಮುದ್ವಹೇತ್, ಉದ್ವಾಹವನ್ನ ಮಾಡಿಕೊಳ್ಬೇಕು. ಏತತ್ ಸಮ್ಯಕ್, ಇದು ಯಾರಿಗೂ ಮುಚ್ಚಿಡಬೇಕಾದ ಪ್ರಸಂಗ ಅಲ್ಲ. ಎಲ್ಲರ ಮುಂದೆ ಪಾಲನೆ ಮಾಡಿ ಎಲ್ಲರಿಗೂ ಈ ವಿಷಯವನ್ನ ತಿಳಿಸಿ. ಯಾಕಂದ್ರೆ ಈ ವಿವಾಹಗಳಿಂದ ಸಮಾಜದಲ್ಲಿ ಒಂದು ನೈರ್ಮಲ್ಯ ಹುಟ್ಟಿಸುತ್ತೆ. ಅಂದ್ರೆ ಬೇರೆಯವರಿಗೆ ತೊಂದರೆ ಆಗದಂತೆ ಒಬ್ಬನ ಬದುಕು ಒಬ್ಬಳ ಬದುಕು ಸುಸ್ಥಿರವಾಗುತ್ತೆ. ಅದಕ್ಕೆ ಇದು ಮಹಾಫಲವನ್ನ, ಸಮಾಜದ ಸ್ಥೈರ್ಯವನ್ನ, ಧೈರ್ಯವನ್ನ, ಧೃತಿಯನ್ನ ಉಳಿಸುವುದಕ್ಕೋಸ್ಕರ ಮಾಡಿದ ನಿಯಮ ಹೊರತು ಕೆಡಿಸ್ಲಿಕ್ಕಾಗಿ ಆಗಿಲ್ಲ ಅಲ್ಲ. ವಿವಾಹ ಮಾಡುವ ಬಯಕೆ ಇದ್ದರೆ ಅನ್ನುವ ಮಾತನ್ನು ಕೂಡ ಅವರು ಒತ್ತಿ ಹೇಳ್ತಾರೆ. ಅಂದ್ರೆ ವಿವಾಹ ಮಾಡಿಕೊಳ್ಳದೆ ಅನರ್ಥ ಮಾಡಿ ಊರಿನಲ್ಲಿ ಅಥವಾ ಸಮಾಜದ ಮಧ್ಯದಲ್ಲಿ ದುಷ್ಕೃತ್ಯಗಳಿಗೆ ಅವನು ಕಾರಣವಾಗುವುದನ್ನು ತಪ್ಪಿಸುವುದು ಈ ವಿವಾಹವನ್ನು ಮಾಡಿಕೊಳ್ಳಿ ಅಂತ ಹೇಳುವುದರ ಉದ್ದೇಶ ಅನ್ನುವಲ್ಲಿಗೆ ವಿಷ್ಣು ಪುರಾಣದ 3ನೆಯ ಅಂಶದ 10ನೆಯ ಅಧ್ಯಾಯ ಮುಕ್ತಾಯವಾಯಿತು. ಇಲ್ಲಿ ಜಾತಕರ್ಮ, ನಾಮಕರಣ, ವಿವಾಹ ಇತ್ಯಾದಿ ವ್ರತಗಳ ಬಗ್ಗೆ ಹೇಳಿ ಕೊನೆಗೆ ಈ ವಿವಾಹವನ್ನ ಹೇಳಿದ್ದು. ಇದರಲ್ಲಿ ದೂತವತ್ಸರ ಅಲ್ಲಿಗೆ 10ನೇ ಅಧ್ಯಾಯ ಮುಕ್ತಾಯ ಆಯಿತು. ಮಧ್ಯದಲ್ಲಿ ಯಾವುದೋ ಒಂದೆರಡು ಶ್ಲೋಕ ಬಿಟ್ಟು ಹೋಯ್ತು ಅನ್ಸುತ್ತೆ, ಹಾಗಾಗಿ ಮಧ್ಯದ ಸಂಬಂಧ ಗೊತ್ತಾಗ್ಲಿಲ್ಲ ಏನು ಅಂತ. ಒಟ್ಟಂತೂ ಇಷ್ಟು ತಿಳ್ಕೊಳ್ಬೇಕಾದದ್ದು. ಗರ್ಭಾಧಾನ, ಪುಂಸವನ, ಸೀಮಂತ, ವೈಷ್ಣವ ಬಲಿ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೌಲಕರ್ಮ, ಉಪನಯನ, ಮಹಾನಾಮ್ನಿ, ಮಹಾವ್ರತ, ಉಪನಯನ ವ್ರತ ಉಪನಿಷತ್ ವ್ರತ, ಗೋದಾನ ವ್ರತ, ಸಮಾವರ್ತನ, ಕೊನೆಯದು ವಿವಾಹ. ವಿವಾಹದ ಕೊನೆಯದು ಬಂತು. ಮಧ್ಯದಲ್ಲಿ ಕೆಲವು ಶ್ಲೋಕಗಳು ಬಿಟ್ಟು ಬೇಕಾದ್ರೆ, ಯಾಕೆಂದ್ರೆ ಸಗರ ಕೇಳಿದ ಪ್ರಶ್ನೆಗೆ ಅವನು ಕೊಟ್ಟ ಉತ್ತರ. ಜಾತಕರ್ಮ ಅನ್ನೋದು ಅದಕ್ಕಿಂತ ಪೂರ್ವದಲ್ಲಿ 4 ವಿಶೇಷವಾದ ಸಂಸ್ಕಾರಗಳಿವೆ. ಅದು ವಿವಾಹದ ಅಂಗವಾಗಿಯೇ ಹೇಳುವಂಥದ್ದು. ವಿವಾಹದಲ್ಲಿ ಕೊನೆಯಲ್ಲಿ ಅದನ್ನು ಸಂಕಲ್ಪ ಮಾಡಿ ಕಳಿಸ್ತಾರೆ. ಹೋಮ ಆಗಲ್ಲ, ಆದ್ರೆ ಅದಕ್ಕೆ ಬೇಕಿರುವ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ.
ಅದು ದಿನ ನೋಡಿ ಅದಕ್ಕೊಂದು ದೇವತಾ ಪ್ರಾರ್ಥನೆ, ಸಣ್ಣ ಹೋಮವನ್ನ ಮಾಡಿ ನಂತರ ಆ ಗಾರ್ಹಸ್ಥ್ಯ ಧರ್ಮದ ಪಾಲನೆಯನ್ನು ಮಾಡುವುದಕ್ಕೆ ಅವರಿಬ್ರು ಕೂಡ ಅಂದ್ರೆ ಅಲ್ಲಿ ತನಕ ಅವ್ರ ನಿತ್ಯ ಅಗ್ನಿಹೋತ್ರ ಅಥವಾ ಉಪಾಸನೆ ಇದ್ರೆ ಉಪಾಸನೆ ಇತ್ಯಾದಿಗಳೆಲ್ಲವೂ ಇದೆ. ಅವರ ದೇಹ ಶುದ್ಧಿಯನ್ನ ಮಾಡಿಕೊಂಡು ಪಂಚಗವ್ಯಾದಿ ವಿಶೇಷ ಪ್ರಾಶನದ ಮೂಲಕ ದಿನ ಅದನ್ನೆಲ್ಲ ಸಿದ್ಧಿಸಿಕೊಳ್ಳಿಕ್ಕೆ ಒಂದಿಷ್ಟು ಕ್ರಮಗಳನ್ನ ಹೇಳುವುದಿದೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿಕೊಳ್ಳುವುದಿದೆ. ಪರಸ್ಪರ ಒಬ್ಬರಿಗೊಬ್ರು ಚೆನ್ನಾಗಿ ಬದುಕನ್ನು ಅರ್ಥ ಮಾಡಿಕೊಳ್ಳುವ ದಾರಿ ಇದೆ. ಈ ಮಧ್ಯದಲ್ಲಿ ಪುತ್ರನಿಗೆ ಶ್ರಾದ್ದಾದಿ ಕರ್ಮಗಳು ಬಂತು ಅಂದ್ರೆ ಅದನ್ನು ಮಾಡಿಕೊಳ್ಳಿಕ್ಕಿದೆ. ನಾವು ಒಟ್ಟು ಪರಿಸರದಲ್ಲಿ ಕೇವಲ ಕರ್ಮ ಫಲಾಶಯವನ್ನ ಇಟ್ಟುಕೊಂಡೇ ಬದುಕನ್ನ ಕಾಣುವವರ ಜೊತೆಗಿನ ಸಂಪರ್ಕವನ್ನ ತೊರೆಯಬೇಕು ಅನ್ನುವ ಮಾತನ್ನು ಕೂಡ ಅಲ್ಲಿ ತ್ರೈವರ್ಗಿಕಾನ್ ತ್ಯಜೇತ್ ಸರ್ವಾನ್ ಅನಾರಂಭಾನ್ ಅವನಿಪತೆ. ಯಾರು ದುಡ್ಡಿನ ಬೆನ್ನ ಹಿಂದೆ ಬಿದ್ದಿರ್ತಾರೆ, ಭೋಗದ ಹಿಂದೆ ಜಾರಿರ್ತಾರೆ, ಕಾರ್ಯಗಳನ್ನೇ ಮಾಡದೆ ಉದಾಸೀನ ತಾಳಿರ್ತಾರೆ, ವೇದಗಳನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾರೆ, ಅಂಥವರ ಜೊತೆಗೆ ಎಂದು ಕೂಡ ಹೆಚ್ಚು ಬೆರೆಯಬಾರದು ಒಬ್ಬ ವ್ಯಕ್ತಿ. ಮಿತ್ರಾದಿಗಳಲ್ಲಿ ಒಳ್ಳೆಯ ರೀತಿಯಿಂದ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲರಲ್ಲೂ ಕೂಡ ಪ್ರೀತಿಯ ಭಾವವನ್ನು ತಾಳಬೇಕು. ಈ ಯುಕ್ತ ಕುರುವೀತನ ದ್ರೋಹಂ, ಎಂದೂ ಕೂಡ ದ್ರೋಹ ಯಾರಿಗೂ ಯಾವ ಪ್ರಾಣಿಗೂ ಸಹಿತ ಮಾಡಬಾರದು. ಸರ್ವಾ ಸಂಘಾಷ್ಟವರ್ತಿ, ಬೇಡವಾದ ಎಲ್ಲ ದುರ್ವ್ಯಸನಗಳಿಂದ ದೂರ ಇರಬೇಕು. ಒಂದು ರಾತ್ರಿ ಕೂಡ ಅಂತಹ ಗ್ರಾಮದಲ್ಲಿದ್ರೆ ಅವನ ಬದುಕು ಅದು ಕೈ ಜಾರಿ ಹೋಗುವ ಅಪಾಯ ಇದೆ. ಅದರಿಂದಾಗಿ ಅಂತಹ ಜಾಗಗಳಲ್ಲಿ ರಾತ್ರಿ ಕಳೀಬಾರದು. ತಥಾ ತಿಷ್ಟೇ ಯಥಾ ಪ್ರೀತಿ ದ್ವೇಷೋವಾ ನಾಸ್ತ್ಯ ಜಾಯತೆ. ಯಾವುದ್ರ ಮೇಲೂ ದ್ವೇಷವಾಗ್ಲಿ, ಯಾವುದ್ರ ಮೇಲೂ ಅತಿಯಾದ ಮೋಹವಾಗ್ಲಿ ಉಂಟಾಗದಂತೆ ನಮ್ಮ ಪ್ರಾಣಯಾತ್ರೆಯನ್ನ, ಪ್ರಾಣಯಾತ್ರೆ ಅಂದ್ರೆ ಜೀವನ, ಪ್ರಾಣಯಾತ್ರಾ ನಿಮಿತ್ತಂಚ ವ್ಯಂಗಾರೇ ಭುಕ್ತವರ್ಜಿತೆ ಭುಕ್ತವರ್ಜನೆ ಕಾಲೇ ಪ್ರಶಸ್ತ ವರ್ಣಾನಾಂ ಭಿಕ್ಷಾರ್ಥಂ ಪರ್ಯಟೇ ಗೃಹಾನ್. ಒಬ್ಬ ಸನ್ಯಾಸಿ ಆದವನು ಅಥವಾ ಯಾರೇ ಒಬ್ಬ ವ್ಯಕ್ತಿ ಬೇರೆ ಊರುಗಳಲ್ಲಿದ್ರೆ ಅಲ್ಲಿ ಬಹಳ ಕಾಲ ಹಾಗೆ ಉಳಿದು ಅವನು ಭಿಕ್ಷೆಯನ್ನು ಪಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಕಾಮ, ಕ್ರೋಧ, ದರ್ಪ, ಮೋಹ, ಲೋಭ ಇತ್ಯಾದಿ ಗುಣಗಳಿಗೆ ಬಲಿಯಾಗದೆ ಸರ್ವಾನ್ನ ಪರಿತ್ಯಜ್ಯ, ಯಾವುದೇ ಬಾಂಧವ್ಯಕ್ಕೂ ಕೂಡ ಅಂಟಿಕೊಳ್ಳದೆ ಊರು ಸುತ್ತುವ ಪರಿವ್ರಾಡ್ ಆಗಿ ನಿರ್ಮವನಾಗಿ ಬದುಕಬೇಕು. ಅವರದ್ದೊಂದು ಪ್ರಧಾನವಾದ ಲಕ್ಷಣ ಏನು ಅಂದ್ರೆ ಅಭಯಂ ಸರ್ವಭೂತೇಭ್ಯೋ ದತ್ವಾ ಯಶ್ಚರತೆ ಮುನಿ ತಸ್ಯಾಪಿ ಸರ್ವಭೂತೇಭ್ಯೋ ನಭಯಂ ವಿದ್ಯತೆ ಕ್ವಚಿತ್. ಎಲ್ಲ ಜೀವಜಾತಗಳಿಗೆ ಯಾರು ತನ್ನಿಂದ ಭಯವನ್ನು ಉಂಟು ಮಾಡದೆ ನಿರಂತರವಾಗಿ ಮೌನವಾಗಿ ಮನನ ಮಾಡುತ್ತಾ ಸಾಗ್ತಾನೋ ಅವನಿಗೂ ಕೂಡ ಯಾವ ಭೂತಗಳಿಂದಲೂ ಜೀವಜಾತಗಳಿಂದಲೂ ಕೂಡ ಭಯ ಹುಟ್ಟುವುದಿಲ್ಲ. ಇದು ಲೋಕದಲ್ಲಿ ಒಬ್ಬ ಮನುಷ್ಯ ತಾನು ನಿರ್ಭೀತಿಯಿಂದ ಓಡಾಡಬೇಕು ಅಂದ್ರೆ ತಾನು ಭಯದ ವಾತಾವರಣವನ್ನ ಸೃಷ್ಟಿಸುವ ದುರ್ಬುದ್ಧಿ ತೋರಬಾರದು. ಟ್ರ್ಯಾಂಕ್ ಮಾಡುದು, ಇನ್ನೊಬ್ಬನನ್ನ ಅವಮಾನ ಮಾಡುದು, ಅದನ್ನು ನೋಡಿ ನಗುದು, ಇದೆಲ್ಲ ಮಾಡಿ ಮನುಷ್ಯ ತಾನೇ ತನಗೆ ಬೇಕಿರುವ ಕೊಂಡವನ್ನ ತೋಡಿಕೊಂಡು ಬೇರೆಯವರು ಕಾಡಿದಾಗ ತಡ್ಕೊಳ್ಳಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ದುಸ್ಥಿತಿಗಳಲ್ಲಿ ಯಾಕೆ ಬರುತ್ತೆ ಅಂದ್ರೆ ನಾವು ಯಾರನ್ನು ತುಂಬಾ ಹಾಗೆ ನೋಯಿಸಿರ್ತೇವೆ. ನೊಂದ ಮನ ಬೆಂದು ಬಳಲಿ ಆ ತನಗಾದ ಕಷ್ಟಕ್ಕಾಗಿ ಪರಿತಪಿಸಿ ಬೇರೆಯವರನ್ನು ಕೂಡ ಹಾಗೆ ಶಪಿಸುತ್ತೆ. ಇದು ಹಿಂದೆ ಕೆಲವು ಬಿಟ್ಟು ಹೋದ ಕೆಲವು ಸಂಗತಿಗಳು. ಮೋಕ್ಷ ಆಶ್ರಮ ಅಂತ ಅನ್ನೋದು ಪ್ರತಿಯೊಬ್ಬನಿಗೂ ಮೋಕ್ಷ ಇದೆ, ಯಾರೋ ಒಬ್ಬನಿಗೆ ಮಾತ್ರ ಮೋಕ್ಷ ಅಲ್ಲ. ಶುಚಿಯಾಗಿರ್ಬೇಕು, ಸಮಾಧಾನ ಚಿತ್ತನಾಗಿರ್ಬೇಕು, ಸುಖವಾಗಿರ್ಬೇಕು, ಬೇಡವಾದ ಬುದ್ಧಿಯನ್ನ ಬಿಟ್ಟು ಬೆಳಕಿನ ಕಡೆಗೆ ಸಾಗುವ ಹೆಜ್ಜೆಯನ್ನ ಯಾರಿಡ್ತಾನೋ ಸ ಬ್ರಹ್ಮಲೋಕಂ ಶ್ರೇಯತೆ ದ್ವಿಜಾತಿ ಅಂತ
ಅನ್ನುವ ಮಾತನ್ನ ಹೇಳಿ ಮುಂದೆ ಈ 11ನೆಯ ಅಧ್ಯಾಯದಲ್ಲಿ ಗೃಹಸ್ಥನ ಇನ್ನಷ್ಟು ಕೆಲವು ಸದಾಚಾರಗಳನ್ನ ನಿರೂಪಣೆ ಮಾಡುತ್ತಾರೆ. ಸಗರ ಉವಾಚ ಅಂತ ಶುರುವಾಗುತ್ತೆ. ನಾಳೆ ಮತ್ತೆ ಅದರ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಹರಿ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.